ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಹೊಸ ಸೆಕೆಂಡ್ ಜನರೇಷನ್ WHAP 8x8 ಈಗ ಕೇವಲ ಸೈನಿಕ ವಾಹನ ಅಲ್ಲ, ಸಂಪೂರ್ಣ ನೆಟ್ವರ್ಕ್ಡ್ ಮಲ್ಟಿ ರೋಲ್ ಕಂಬ್ಯಾಟ್ ಸಿಸ್ಟಮ್. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ಇಡಲಾಗಿದೆ. ದೇಶದ DRDO ಮತ್ತು ಕಲ್ಯಾಣಿ ಗ್ರೂಪ್ ಕಂಪನಿ ಒಟ್ಟಾಗಿ ಬಹಳ ನಿರೀಕ್ಷೆ ಮೂಡಿಸಿದ ಸೆಕೆಂಡ್ ಜನರೇಷನ್ WHAP 8x8 ವೀಲ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ ಅನ್ನು ಅಧಿಕೃತವಾಗಿ ಪರಿಚಯಿಸಿವೆ. ಮೊದಲ ತಲೆಮಾರಿನ WHAP ವಾಹನಗಳು ಈಗಾಗಲೇ ಭಾರತೀಯ ಸೇನೆಯಿಂದ ಅತ್ಯಂತ ಕಠಿಣ ಪ್ರದೇಶವಾದ ಈಸ್ಟರ್ನ್ ಲಡಾಖ್ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿವೆ. ಆದರೆ ಈಗ ಬಂದಿರುವ ಈ ಹೊಸ ಆವೃತ್ತಿ ಕೇವಲ ಒಂದು ಸುಧಾರಿತ ಮಾದರಿ ಮಾತ್ರವಲ್ಲ, ಸಂಪೂರ್ಣವಾಗಿ ಹೊಸ ಮಟ್ಟದ ಯುದ್ಧ ಸಾಮರ್ಥ್ಯ ಹೊಂದಿರುವ ವಾಹನವಾಗಿದೆ. ಹಿಂದಿನ ಮಾದರಿಯನ್ನು ಮುಖ್ಯವಾಗಿ ಸೈನಿಕರನ್ನು ಸಾಗಿಸುವ ಆರ್ಮರ್ಡ್ ಟ್ರೂಪ್ ಕ್ಯಾರಿಯರ್ ಆಗಿ ಬಳಸಲಾಗುತ್ತಿತ್ತು. ಆದರೆ ಹೊಸ ಸೆಕೆಂಡ್ ಜನರೇಷನ್ WHAP 8x8 ಅನ್ನು ಸಂಪೂರ್ಣವಾಗಿ ಪರಿವರ್ತಿಸಿ ಹೆಚ್ಚು ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳು, ಆಧುನಿಕ ಸಂವೇದಕ ವ್ಯವಸ್ಥೆಗಳು ಮತ್ತು ಸಂಪೂರ್ಣ ನೆಟ್ವರ್ಕ್ ಇನೇಬಲ್ಡ್ ಕಂಬ್ಯಾಟ್ ಪ್ಲಾಟ್ಫಾರ್ಮ್ ಆಗಿ ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ಈಗ ಇದು ಕೇವಲ ಸೈನಿಕರನ್ನು ಯುದ್ಧ ಭೂಮಿಗೆ ಕೊಂಡೊಯ್ಯುವ ವಾಹನವಲ್ಲ, ಯುದ್ಧದ ಮಧ್ಯದಲ್ಲೇ ಮಾಹಿತಿಯ ಹಂಚಿಕೆ, ಗುರಿ ಗುರುತಿಸುವುದು, ಶತ್ರುಗಳ ಚಲನೆಗಳ ಮೇಲ್ವಿಚಾರಣೆ ಹಾಗೂ ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ವಾಹನದ ದೊಡ್ಡ ವಿಶೇಷತೆ ಎಂದರೆ ಇದರ ಮಲ್ಟಿ ರೋಲ್ ಕಂಬ್ಯಾಟ್ ಕೇಪಬಿಲಿಟಿ. ಒಂದು ಕ್ಷಣದಲ್ಲಿ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಆಗಿ ಕಾರ್ಯನಿರ್ವಹಿಸಬಹುದು, ಇನ್ನೊಂದು ಕ್ಷಣದಲ್ಲಿ ಬೆಂಬಲ ದಾಳಿ ವೇದಿಕೆಯಾಗಬಹುದು. ಇದಕ್ಕೆ ಹೆಚ್ಚುವರಿ ಫೈರ್ ಪವರ್ ಅನ್ನು ನೀಡಲಾಗಿದ್ದು, ಅತ್ಯಾಧುನಿಕ ಹಂಟರ್ ಕಿಲ್ಲರ್ ಸೈಟ್ ಸಿಸ್ಟಮ್ಗಳನ್ನು ಅಳವಡಿಸಲಾಗಿದೆ. ಈ ವ್ಯವಸ್ಥೆಯಲ್ಲಿ ಕಮಾಂಡರ್ ಮತ್ತು ಗನ್ನರ್ ಇಬ್ಬರು ಒಂದೇ ಸಮಯದಲ್ಲಿ ಬೇರೆ ಬೇರೆ ಗುರಿಗಳನ್ನು ಹುಡುಕಿ ದಾಳಿ ನಡೆಸಬಹುದು. ಕಮಾಂಡರ್ ಹೊಸ ಗುರಿಯನ್ನು ಗುರುತಿಸುತ್ತಿದ್ದರೆ, ಗನ್ನರ್ ಈಗಾಗಲೇ ಆಯ್ಕೆ ಮಾಡಿದ ಗುರಿಯ ಮೇಲೆ ಗುಂಡಿನ ದಾಳಿ ನಡೆಸಬಹುದು. ಇದರ ಪರಿಣಾಮ ಯುದ್ಧದಲ್ಲಿ ಪ್ರತಿಕ್ರಿಯೆಯ ವೇಗ ಬಹಳ ಹೆಚ್ಚಾಗುತ್ತದೆ. ಈ ವಾಹನದ ಇನ್ನೊಂದು ವಿಶೇಷ ಸಾಮರ್ಥ್ಯ ಎಂದರೆ ಇದರ ಆಂಫಿಬಿಯಸ್ ಆಪರೇಷನ್ ಕೇಪಬಿಲಿಟಿ. ನೀರಿನೊಳಗೆ ಪ್ರವೇಶಿಸುವಾಗ ವಾಹನದ ಮುಂಭಾಗದಲ್ಲಿ ಅಳವಡಿಸಿರುವ ಎಕ್ಸ್ಟೆಂಡೆಬಲ್ ಬೋ ಸ್ಟ್ರಕ್ಚರ್ ಸ್ವಯಂಚಾಲಿತವಾಗಿ ವಿಸ್ತರಿಸುತ್ತದೆ. ಇದರಿಂದ ನೀರು ಇಂಜಿನ್ ವಿಭಾಗಕ್ಕೆ ಅಥವಾ ಸಿಬ್ಬಂದಿ ಇರುವ ಒಳಭಾಗಕ್ಕೆ ನುಗ್ಗುವುದನ್ನು ತಡೆಯಲಾಗುತ್ತದೆ. ಇದರ ಫಲವಾಗಿ ವಾಹನ ನದಿಗಳು ಅಥವಾ ಜಲಮಾರ್ಗಗಳನ್ನು ಹೆಚ್ಚು ಸುರಕ್ಷಿತವಾಗಿ ದಾಟಬಹುದು. ಒಳಭಾಗದಲ್ಲೂ ದೊಡ್ಡ ಮಟ್ಟದ ಆಧುನೀಕರಣ ಮಾಡಲಾಗಿದೆ. ಚಾಲಕನಿಗೆ ಈಗ ಅತ್ಯಾಧುನಿಕ ಡೇ ಅಂಡ್ ನೈಟ್ ಎಲೆಕ್ಟ್ರಾನಿಕ್ ವಿಷನ್ ಸಿಸ್ಟಮ್ಗಳನ್ನು ನೀಡಲಾಗಿದೆ. ಡಿಜಿಟಲ್ ಮತ್ತು ಥರ್ಮಲ್ ಡಿಸ್ಪ್ಲೇ ಸಹಾಯದಿಂದ ಹಗಲು ಹಾಗೂ ರಾತ್ರಿ ಎರಡೂ ಸಮಯಗಳಲ್ಲಿ ಸ್ಪಷ್ಟವಾಗಿ ಸಂಚರಿಸಲು ಸಾಧ್ಯವಾಗುತ್ತದೆ. ಅತಿ ಕಠಿಣ ಹವಾಮಾನ ಪರಿಸ್ಥಿತಿಗಳಲ್ಲೂ ಕಾರ್ಯಾಚರಣೆ ನಿಲ್ಲದಂತೆ ವ್ಯವಸ್ಥೆಗಳನ್ನು ರೂಪಿಸಲಾಗಿದೆ. ಒಂದು ವೇಳೆ ಈ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಕಾರ್ಯನಿರ್ವಹಿಸದಿದ್ದರೂ ಕೂಡ ವಾಹನ ಸಂಪೂರ್ಣವಾಗಿ ನಿಂತು ಹೋಗುವುದಿಲ್ಲ, ಏಕೆಂದರೆ ಅದಕ್ಕಾಗಿ ಸಾಂಪ್ರದಾಯಿಕ ಆಪ್ಟಿಕಲ್ ಪೆರಿಸ್ಕೋಪ್ಸ್ಗಳನ್ನು ಬ್ಯಾಕಪ್ ವ್ಯವಸ್ಥೆಯಾಗಿ ಉಳಿಸಲಾಗಿದೆ. ಇದು ಯುದ್ಧ ಭೂಮಿಯಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ಹಿಂದಿನ ಭಾಗದಲ್ಲಿ ಪ್ರಯಾಣಿಸುವ ಇನ್ಫ್ಯಾಂಟ್ರಿ ಪಡೆಗಳಿಗಾಗಿ ವಿಶೇಷ ಫೈರಿಂಗ್ ಪೋರ್ಟ್ಸ್ ಮತ್ತು ಪೆರಿಸ್ಕೋಪ್ಸ್ಗಳನ್ನು ಅಳವಡಿಸಲಾಗಿದೆ. ಇದರ ಸಹಾಯದಿಂದ ಸೈನಿಕರು ವಾಹನದ ಒಳಗೆ ಸುರಕ್ಷಿತವಾಗಿ ಉಳಿದುಕೊಂಡು ಶತ್ರುಗಳ ಮೇಲೆ ಪ್ರತಿದಾಳಿ ನಡೆಸಬಹುದು. ಇದರ ಜೊತೆಗೆ ಕಮಾಂಡರ್ ಮತ್ತು ಗನ್ನರ್ಗಾಗಿ ಹೊಸ ವಿನ್ಯಾಸದ ಪ್ರತ್ಯೇಕ ಎಮರ್ಜೆನ್ಸಿ ಹ್ಯಾಚಸ್ಗಳನ್ನು ಕೂಡ ನೀಡಲಾಗಿದೆ. ಇದರಿಂದ ತುರ್ತು ಪರಿಸ್ಥಿತಿಯಲ್ಲಿ ಸಿಬ್ಬಂದಿಗಳು ವೇಗವಾಗಿ ವಾಹನಕ್ಕೆ ಪ್ರವೇಶಿಸಬಹುದು ಅಥವಾ ಕ್ಷಣಾರ್ಧದಲ್ಲಿ ಹೊರಬರಬಹುದು. ಒಟ್ಟಾರೆ ನೋಡಿದರೆ ಭಾರತದ ಈ ಹೊಸ ಸೆಕೆಂಡ್ ಜನರೇಷನ್ WHAP 8x8 ಕೇವಲ ಮತ್ತೊಂದು ಆರ್ಮರ್ಡ್ ವೆಹಿಕಲ್ ಅಲ್ಲ, ಇದು
ಭವಿಷ್ಯದ ಯುದ್ಧಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾಗಿರುವ ಹೆಚ್ಚು ಶಸ್ತ್ರಸಜ್ಜಿತ, ಹೆಚ್ಚು ಬುದ್ಧಿವಂತ ಹಾಗೂ ಸಂಪೂರ್ಣವಾಗಿ ಜಲಾಧಾರಿತ ಯುದ್ಧ ವ್ಯವಸ್ಥೆಯಾಗಿದೆ. ಭಾರತ ತನ್ನ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತಿರುವುದು ಈ ಯೋಜನೆಯ ಮೂಲಕ ಸ್ಪಷ್ಟವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆಯ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಮುಖ ವೇದಿಕೆಗಳಲ್ಲಿ ಇದು ಒಂದಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.